ಎಲ್ರಿಗೂ ರಾಮ್ ರಾಮ್. ಇವತ್ತು ನಾವು ನಮ್ಮೂರಿನ ಪಕ್ಕದಲ್ಲಿರುವ ಬಂಗಾಲಿ ಕ್ಯಾಂಪ್ಗೆ ಹೋಗ್ತಿದ್ದೀವಿ. ನಮ್ಮ ತಮ್ಮನವರು ಇವತ್ತು ಈವ್ನಿಂಗ್ ಬಂಗಾಲಿ ಕ್ಯಾಂಪ್ ಹೋಗಿ ಫಿಶ್ ತಿಂದು ಬರೋಣ ಅಂತೇಳಿ ತುಂಬಾ ಉತ್ಸುಕರಾಗಿ ನನ್ನನ್ನು ಕೂಡ ಕರ್ಕೊಂಡು ಬಂದರು. ಬಟ್ ಇಲ್ಲಿ ಆಗಿದ್ದೇ ಬೇರೆ. ಈ ಊರಿಗೇನೋ ರೀಚ್ ಆದ್ವಿ, ಬಟ್ ಅವರಿಗೂ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಫಿಶ್ ಮಾರ್ಕೆಟ್ ಇದು, ಫಿಶ್ ಕರಿ ಎಲ್ಲಿ ಮಾಡ್ತಾರೋ ಅನ್ನೋದು ಕೂಡ. ಅಲ್ಲಿ ಇಲ್ಲಿ ತಿರುಗಾಡಿ ಕೊನೆಗೆ ಸಮೋಸ ಬಜ್ಜಿ ಇವನ್ನೇ ತಿಂದ್ವಿ. ಬಂದಿದ್ದೆ ನಾನ್ ವೆಜ್ಗೋಸ್ಕರ. ನಾನ್ ವೆಜ್ ತಿನ್ನಲಾರ್ದೆ ಹೆಂಗೆ ಹೋಗೋದು ಮನೆಗೆ, ಅದಕ್ಕೆ ನಾವು ಇಲ್ಲಿ ಫಿಶ್ ಸಿಗಲಿಲ್ಲ ಅಂದರೆ ಏನಂತೆ ಚಿಕನ್ ಟ್ರೈ ಮಾಡೋಣ ಅಂತೇಳಿ ಬಂದ್ವಿ. ಇಲ್ಲೊಂದು ಸಣ್ಣ ಅಂಗಡಿಯಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡ್ತಿದ್ದಾರೆ. ಕೊನೆಗಿದ್ವು RS ನಂಬರ್ 2 ಅಲ್ಲಿ ಒಂದು ಸಣ್ಣ ನಾನ್ ವೆಜ್ ಅಂಗಡಿ ಸಿಕ್ತು. ಇಲ್ಲಿ ಕೂತ್ಕೊಂಡು ನಮ್ಮ ಚಿಕನ್ ಫ್ರೈಡ್ ರೈಸ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಅಲ್ಲಿ ನಮ್ಮ ತಮ್ಮ ಒಬ್ಬ ಲೂಡೋ ಆಡ್ತಿದ್ರೆ, ಇನ್ನೊಬ್ಬರು ಚಾಟಿಂಗ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಊಟ ರೆಡಿ ಆಯಿತು. ಇಲ್ಲೆಲ್ಲ ಬಡಿಸ್ತಿದ್ದಾರೆ ಅಣ್ಣ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ. ಟೇಸ್ಟ್ ಹೆಂಗಿದೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. 100 ಗ್ರಾಮ್ ಚಿಕನ್, 100 ಗ್ರಾಮ್ ಚಿಕನ್, ಒಂದು ರೈಸ್ 60 ರೂಪಾಯಿ. ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ನು. ಇದರಲ್ಲಿ 100 ಗ್ರಾಮ್ ಚಿಕನ್ ಜೊತೆಗೆ ರೈಸ್ ಕೂಡ, ಒಂದು ಪ್ಲೇಟ್ 60 ರೂಪಾಯಿ ಅಂತೆ. ನೆಕ್ಸ್ಟ್ ನಾವು ಇದೇ ಊರಲ್ಲಿರುವ ಒಂದು ಸಣ್ಣ ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಯಾಕಂದರೆ ನಮಗೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತು. ಅದಕ್ಕೆ ಐಸ್ ಕ್ರೀಮ್ ಸಲುವಾಗಿ ಇಲ್ಲೊಂದು ಮಾರ್ಕೆಟ್ ಕಾಣಿಸ್ತು, ಅದಕ್ಕೆ ಬಂದ್ವಿ. ಇಲ್ಲಿ ಎಲ್ಲ ರೀತಿ ಅವೈಲೇಬಲ್ ಇರುತ್ತವೆ ಅಂತ ಅಂದ್ಕೊಂಡಿದ್ವಿ. ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದ್ವು. ವೆರೈಟಿ ಫ್ಲೇವರ್ಸ್ ಕೂಡ ಇದ್ವು. ನಾವಿಲ್ಲಿ ಬಟರ್ ಸ್ಕಾಚನ್ನು ತೊಗೊಂಡ್ವಿ. ಇವಾಗೇನು ಎಲ್ಲ ಮುಗೀತು. ನಾನ್ ವೆಜ್ನು ತಿಂದ್ವಿ, ಐಸ್ ಕ್ರೀಮ್ನು ತಿನ್ಕೊತ ಹೋಗ್ತಿದ್ದೀವಿ. ಇವಾಗ ಮನೆಗೆ ಸೇರಬೇಕು. ಮೊದಲೇ ನೈಟಾಗಿದೆ. ಹೋಗುವಾಗ ಚಳಿ ಮಾತ್ರ ಭಯಂಕರವಾಗಿತ್ತು. ಅದಕ್ಕೆ ನಾವಿಲ್ಲಿ ಒಂದು ಫೈರ್ ಕ್ಯಾಂಪ್ನ ಏರ್ಪಾಟ್ ಮಾಡಿದ್ವಿ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂಥರ ಅಡ್ವೆಂಚರೇ ನಮಗೆ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.